ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿನ್ನೆ ಒಂದು ವಿಡಿಯೋ ನೋಡಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೋವೇರಹಟ್ಟಿ ಗ್ರಾಮದ 19 ವರ್ಷದ ಯುವತಿ ವರ್ಷಿತಾ ಅನ್ನೋಳು ಗೋನಾಳ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸುಟ್ಟು ಕರಕಲಾಗಿರೋದು. ಅದು ನೋಡಿ ಮನಸ್ಸಿಗೆ ತುಂಬ ಬೇಜಾರು ಅನ್ನಿಸ್ತು, ತುಂಬ ದುಃಖ ಅನ್ನಿಸ್ತು. ಯಾಕಂದರೆ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಕೆಲವರು ಪಿ ಜಿಗೆ ಸೇರಿಸಿರ್ತಾರೆ, ಕೆಲವರು ಹಾಸ್ಟೆಲ್ಗೆ ಸೇರಿಸಿರ್ತಾರೆ, ಕೆಲವರು ಜಾಬ್ಗೆ ಕಳಿಸಿರ್ತಾರೆ. ಎಲ್ಲರೂ ಜಾಗೃತಿಯಿಂದಿರಬೇಕಾಗತ್ತಲ್ವ. ಈಗಿನ ಯುವಜನತೆ, ಈಗಿನ ಯೂತ್ಸು ಯಾವ ಕಡೆ ಹೊರಟಿದಾರಪ್ಪ ಅಂದರೆ ನನಗೊಂದು ಅರ್ಥನೇ ಆಗ್ತಿಲ್ಲ. ಎಷ್ಟೊಂದು ವಿಕೃತ ಮನಸ್ಸು. ಒಂದು ಹೆಣ್ಣನ್ನು ಸುಟ್ಟಿ ಸಾಯಿಸಿ ಬಿಸಾಕಿ ಹೋಗೋ ಲೆವೆಲ್ಗೆ ಥಿಂಕ್ ಮಾಡಿದಾನಂದರೆ ಅವನು ಎಷ್ಟರ ಮಟ್ಟಿಗೆ ಮಾನಸಿಕವಾಗಿ ಅವನು ಒಂಥರ ಪ್ರಿಪೇರ್ ಆಗಿದ್ದಾನೆ, ಎಷ್ಟೊಂದು ಸ್ಯಾಡಿಸಮ್, ಸೈಕೋಯಿಸಮ್, ವಿಕೃತಿನ ಮೆರೆದಿದ್ದಾನೆ ಅಂತ ಹೇಳುತ್ತೆ. ನಾವಿಲ್ಲಿ ವಿಚಾರ ಮಾಡ್ಬೋದು. ಹೊಟ್ಟೆಗೆ ಅನ್ನ ತಾನೇ ತಿನ್ನೋದು ಇವರೆಲ್ಲ. ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ತಾಯಿ ಇರ್ತಾರೆ, ಅವ್ರಿಗೂ ಅಕ್ಕ ತಂಗಿ ಇರ್ತಾರೆ. ಈ ಥರ ಯಾರಾದರೂ ಮಾಡಿದ್ರೆ ಅವ್ರು ಸುಮ್ಮನಿರ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ, ನಾನು ತಿಳ್ಕೊಂಡಿರೋ ಮಟ್ಟಿಗೆ, ಈ ಚೇತನ್ ಅನ್ನೋ ವ್ಯಕ್ತಿ ಜೊತೆ ಈ ವರ್ಷಿತಾ ಅನ್ನೋ ತಂಗಿಯಮ್ಮ, ವರ್ಷಿತಾ ಅನ್ನೋ ಆ ತಂಗಿ ಇಬ್ಬರು ಲವ್ ಮಾಡ್ತಿರ್ತಾರೆ. ಆ ಚೇತನ್ ಮತ್ತು ವರ್ಷಿತಾ ಅನ್ನೋರು 2 ವರ್ಷದಿಂದ ಅವ್ರ ಲವ್ ಸ್ಟೋರಿ ಇರುತ್ತಂತೆ. ಅದು ಸುತ್ತಮುತ್ತ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಕೇಳಿದ್ರೆ ಲವ್ ಮಾಡ್ತಿದ್ರು ಚೇತನ್ ಮತ್ತು ಈ ವರ್ಷಿತಾ ಅಂತ ಹೇಳ್ತಾರೆ. ಈ ಚೇತನ್ ಏನು ಹೇಳ್ತಾನೆ, ಸಾಯಿಸೋಕ್ಕೆ ಏನು ಕಾರಣಪ್ಪ ಅಂದರೆ 18 ಸಿಮ್ ಯೂಸ್ ಮಾಡ್ತಿದ್ಲಂತೆ. ಇವನಿಗೆ ಅದು ಸ್ಯಾಡಿಸಮ್ ಇರ್ತೈತಲ್ಲ, ತಡ್ಕೊಳಕ್ಕಾಗಲಿಲ್ವೋ. ಇನ್ನೊಬ್ಬರ ಜೊತೆ ಸಂಪರ್ಕದಲ್ಲಿ ಇನ್ನೊಬ್ಬರ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋದು, ಆಕಿ ಕ್ಲೋಸ್ ಆಗಿರೋದು ಇವನಿಗೆ, ಇನ್ನೊಬ್ರನ್ನ ಇಷ್ಟಪಡ್ತಿರೋದು ಅಥವಾ ಇನ್ನೊಬ್ರು ಕ್ಲೋಸ್ ಆಗಿರೋದು ಇವನಿಗೆ ಅಪಾರ್ಥ ಮಾಡ್ಕೊಂಡಿದ್ದಾನೋ, ಅಥವಾ ಅದನ್ನು ಸ್ಯಾಡಿಸಮ್ ಅಂತ ತಿಳ್ಕೊಂಡಿದ್ದಾನೋ, ಇಲ್ಲ ಹೇಗಿದ್ದರೂ ನಾನು ಸಾಯ್ತೀನಿ, ಇವನಿಗೆ ಕ್ಯಾನ್ಸರು, ಹೇಗಿದ್ದರೂ ಅವ್ನು ಸಾಯ್ತಾನಂತ ಪ್ರಿಪೇರ್ ಆಗಿರ್ತಾನೆ. ಅಂದರೆ ಕ್ಯಾನ್ಸರ್ 3rd ಸ್ಟೇಜ್ ಅಂತ. ಅವನಿಗೆ ಕ್ಯಾನ್ಸರು 3rd ಸ್ಟೇಜು, ಕೆಲವು ದಿನ ಅಷ್ಟೇ ಬದುಕ್ತಾನಂತೆ, ಅವನು ಜಾಸ್ತಿ ದಿನ ಬದುಕಲ್ಲಂತೆ. ಆ ಒಂದು ಕಾರಣಕ್ಕೇನಾದರೂ ಆ ವರ್ಷಿತಾ ಅನ್ನೋ ಹುಡುಗಿನ ಅವನು ಸಾಯಿಸಿದನೋ ಗೊತ್ತಿಲ್ಲ. ಬಟ್ ನಾನಿಲ್ಲಿ ಏನು ಥಿಂಕ್ ಮಾಡ್ತೀನಂದರೆ, ಅಲ್ಲ ಆ ಹುಡುಗಿನ ಯಾಕೆ ಹುಡುಗರು ನಂಬಲ್ಲ ಅಂದರೆ, ಇಂಥ ಕಾರಣಗಳಿಗೆ, ಇಂಥ ಘಟನೆಗಳು ನಡೀತಾ ಇರೋದಕ್ಕೆ ಹುಡುಗರನ್ನ ನಂಬಲ್ಲ. ಸಿಕ್ಕಿರೋ ಹೆಣ್ಮಕ್ಳೇ ಸಿಗ್ತಾಯಿಲ್ಲ, ಹೆಣ್ಣು ಕೊಡ್ತಾಯಿಲ್ಲ, ಹುಡುಗಿರು ಸಿಗ್ತಾಯಿಲ್ಲ ಅಂತ ಎಷ್ಟೋ ಜನ ಗೋಳಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಸಿಕ್ಕಿರೋ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ಅವನು ಉದ್ಧಾರ ಆಗ್ತಾನ, ಅಥವಾ ಅವನು ಕುಟುಂಬ ಅವನು ನೆಮ್ಮದಿಯಾಗಿರೋಕ್ಕಾಗತ್ತಾ? ಇರೋಷ್ಟು ದಿನ ನರಕ ಅನುಭವಿಸ್ತಾರೆ. ಈ ವರ್ಷಿತಾ ಅನ್ನೋ ಹುಡುಗಿ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ಲಂತೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ 2nd ಇಯರ್ BA ಓದ್ತಾ ಇದ್ಲಂತೆ. ಯಾರು? ವರ್ಷಿತಾ. ಆವಾಗ ವರ್ಷಿತಾಗೆ ಈ ಚೇತನ್ಗೆ ಲವ್ ಆಗಿದೆ. ಹಾಗೆ ಲವ್ ನಡೀತಾ ಆ ಪ್ರೆಗ್ನೆಂಟ್ ಕೂಡ ಆಗಿದ್ದಾಳಂತೆ. ಯಾರಿಂದ? ಚೇತನಿಂದ. ಆಮೇಲೆ ಇವನಿಗೆ 18 ಸಿಮ್ ಯೂಸ್ ಮಾಡೋದು ನೋಡಿ, 18 ಸಿಮ್ ಯೂಸ್ ಮಾಡ್ತಾ ಇದ್ಲು ಅಂತ ಹೇಳ್ತಾನೆ. ಅದು ನಿಜನ ಸುಳ್ಳು ಗೊತ್ತಿಲ್ಲ. ಅದನ್ನು ನೋಡಿ ಸ್ಯಾಡಿಸಮ್ ಆಗಿದೆಯೋ, ಅಥವಾ ಯಾರ ಹತ್ರ ಆದರೂ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಿರೋದು ನೋಡಿದಾನೋ, ಕ್ಲೋಸ್ ಆಗಿರೋದು ನೋಡಿದಾನೋ. ಇವನಿಗೆ ಕ್ಯಾನ್ಸರ್ 3rd ಸ್ಟೇಜ್ ಇದೆ, ಹೇಗಿದ್ದರೂ ಸಾಯ್ತೀನಿ, ಇವಳು ಸಾಯಿಸ್ಬಿಡೋಣ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿದಾನೋ, ಅದು ಮುಂದಿನ ದಿನಮಾನದಲ್ಲಿ ಗೊತ್ತಾಗುತ್ತೆ. ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಥರ ಯಾರ್ಯಾರು ಈ ಥರ ವಿಕೃತಿ ಮೆರಿತಾ ಇದ್ದಾರೆ, ಒಂದು ಹೆಣ್ಣನ್ನು ರೇಪ್ ಮಾಡಿ ಸಾಯಿಸೋದು, ಒಂದು ಹೆಣ್ಣನ್ನು ಅಲ್ಲಿ ಇಲ್ಲಿ ಬಿಸಾಕಿ ಹೋಗೋದು, ಒಂದು ಹೆಣ್ಣನ್ನು ಫ್ರಿಜ್ಜಲ್ಲಿ ಹಾಕೋದು, ಒಂದು ಹೆಣ್ಣನ್ನು ವಿಕೃತವಾಗಿ ಚುಚ್ಚಿ ಸಾಯಿಸೋದು, ಈ ಥರ ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕಾನೂನನ್ನೋ ವ್ಯವಸ್ಥೆ ನರಕ ತೋರಿಸಿ ಸಾಯಿಸ್ಬೇಕು. ಯಾಕೆ ನರಕ ತೋರಿಸಿ ಸಾಯಿಸ್ಬೇಕಂತ ಹೇಳ್ತಾ ಇದ್ದೀನಿ ಅಂದರೆ, ಇವರಿಂದ ಸತ್ತೋಗಿರ್ತಾರಲ್ಲ ಅವರು ನರಕ ನೋಡೇ ಸತ್ತಿರ್ತಾರೆ. ಅದಕ್ಕಿಂತ ಜಾಸ್ತಿ ನರಕನ ಇವ್ರಿಗೆ ತೋರಿಸ್ಬೇಕು. ಅದಕ್ಕಿಂತ ಜಾಸ್ತಿ ಹೆಂಗೆ ನರಕ ತೋರಿಸ್ಬೇಕಂದ್ರೆ, ಇವ್ರಿಗೆ ಒಂಥರ ಸಾಮಾನು ಇದೆಯಲ್ಲ, ಮೇನ್ ಸಾಮಾನು, ಆ ಸಾಮಾನು ಕಟ್ ಮಾಡಬೇಕು ರೇಪ್ ಮಾಡಿ ಸಾಯಿಸೋರಿಗೆ.
ಯಾರು ಸುಟ್ಟು ಸಾಯಿಸಿರ್ತಾರಲ್ಲ ಅವ್ರನ್ನೂ ಎಲ್ಲರೂ ಸಾಮೂಹಿಕ, ಎಲ್ರಿಗೂ ಗೊತ್ತಾಗಂಗೆ ಲೈವ್ ಟೆಲಿಕಾಸ್ಟ್ ಮಾಡಿ ಸಾಮೂಹಿಕವಾಗಿ ಅವ್ರನ್ನ ಗಲ್ಲಿಗೇರಿಸ್ಬೇಕಿಲ್ಲ, ಸಾಮೂಹಿಕವಾಗಿ ಅವ್ರನ್ನ ಎನ್ಕೌಂಟ್ರ್ ಮಾಡಬೇಕಿಲ್ಲ, ಸಾಮೂಹಿಕವಾಗಿ ಅವ್ರನ್ನ ಹಂತ ಹಂತವಾಗಿ ನರಕ ತೋರಿಸಿ ಚಿತ್ರಹಿಂಸೆ ಕೊಟ್ಟು ಇವರಿಂದ ಆ ಹೆಣ್ಮಕ್ಳು ಹೆಂಗೆ ಚಿತ್ರಹಿಂಸೆ ಪಟ್ಟು ಸತ್ತಿರ್ತಾರೆ ಅದೇ ಥರ ಇವ್ರನ್ನೂ ಕೂಡ ಚಿತ್ರಹಿಂಸೆ ಅಷ್ಟ ಕಷ್ಟ ನಷ್ಟ ಎಲ್ಲ ಪಟ್ಟು ತೋರಿಸಿ ನಾನು ಬದುಕಲ ಸಾಯಲ ಸತ್ಯ ಹೋಗ್ಬಿಡೋಣ ಅನಿಸ್ಬಿಡ್ಬೇಕು ಇವ್ರ ಮನಸ್ಸಲ್ಲಿ. ಈ ಜೀವನನೇ ಸಾಕು ನನಗೆ ಬೇಡ ಅಂತ ಅನ್ಬೇಕು. ಆ ಥರ ನರಕ ತೋರಿಸಿ ಇವ್ರಿಗೆ ಸಾಯಿಸ್ಬೇಕು. ಯಾರ್ಯಾರು ಸ್ಯಾಡಿಸಮ್ ತೋರಿಸಿ ಹೆಣ್ಮಕ್ಳನ್ನ ಸಾಯಿಸ್ತಾರೆ, ಹೆಣ್ಮಕ್ಳಿಗೆ ನರಕ ತೋರಿಸ್ತಾರೆ, ಹೆಣ್ಮಕ್ಳಿಗೆ ಕಷ್ಟಕ್ಕೆ ಪಡ್ತಾರೆ, ಟಾರ್ಚರ್ ಮಾಡಿ ಸಾಯಿಸ್ತಾರೆ, ರೇಪ್ ಮಾಡಿ. ಅಲ್ಲ, ನನಗೆ ಗೊತ್ತಾಗೋದು ಒಂದು ಸತ್ಯ. ಒಂದು ಹೆಣ್ಣನ್ನು ಫಸ್ಟ್ ಆಫ್ ಆಲ್ ಅವಳು ಪರ್ಮಿಷನ್ ಇಲ್ಲದೆ ಅವಳನ್ನ ಮುಟ್ಟೋದೇ ತಪ್ಪು. ಅಂಥದ್ರಲ್ಲಿ ಇನ್ನು ರೇಪ್ ಮಾಡೋದು ಇನ್ನೂ ದೊಡ್ಡ ತಪ್ಪು. ಅಂಥದ್ರಲ್ಲಿ ಈ ಸಾಯಿಸೋದಿದೆಯಲ್ಲ ಮಹಾಘೋರ. ಅದರಲ್ಲೂ ಈ ವಿಕೃತವಾಗಿ ಸಾಯಿಸೋದಿದೆಯಲ್ಲ, ಸುಟ್ಟು ಸಾಯಿಸೋದು ಅಥವಾ ಈ ಕಡು ತುಂಡು ಮಾಡಿ ಸಾಯಿಸೋದು ಅಥವಾ ಎಲ್ಲಾದರೂ ಒಗೆದೋಗೋದು, ಇದು ಅಂತೂ ಕ್ಷಮಿಸಲಾರ್ದಂಥ ಮಹಾಪಾಪ. ಸೊ ಅಂಥವ್ರಿಗೆ ಅದು ಕರ್ಮ ರಿಟರ್ನ್ ಆಗಬೇಕು, ಬಿಡಬಾರ್ದು. ಕಾನೂನು ವ್ಯವಸ್ಥೆ ಯಾಕೆ ಇವ್ರು ಈ ಥರ ನಡೀತಾ ಇದ್ದಾವೆ ಘಟನೆಗಳು? ನಾನು ಹೇಗಿದ್ರು ಸಾಯ್ತೀನಿ, ಇವಳು ಸಾಯ್ತಾನ, ಅಥವಾ ನಾನು ಯಾರು ಏನು ಮಾಡಲ್ಲ, ನಡೀತೈತೆ ಬಿಡು, ನಾನು ಯಾರು ಏನು ಮಾಡೋಕ್ಕಾಗಲ್ಲ, ಆ ಒಂದು ಧೈರ್ಯದ ಮೇಲೆ, ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಇವರು, ಕಾನ್ಫಿಡೆನ್ಸ್ ಮೇಲೆ. ಅದಕ್ಕೆ ಇಂಥವ್ರಿಗೆ ಸಾಮೂಹಿಕವಾಗಿ ಲೈವ್ ಟೆಲಿಕಾಸ್ಟ್ ಮಾಡಿ ಎಲ್ಲರ ಮುಂದೆ ಗಲ್ಲಿಗೇರಿಸಿ, ಆಂಧ್ರದಲ್ಲಿ ಆಯ್ತಲ್ಲ ಕೊರೋನಾ ಮೂಮೆಂಟಲ್ಲಿ ಒಂದು ಹೆಣ್ಣನ್ನ ರೇಪ್ ಮಾಡಿ ಅಲ್ಲಿ ಸುಟ್ಟು ಬಿಸಾಕಿ ಹೋಗಿರ್ತಾರೆ, ಅವರೆಲ್ಲರಿಗೂ ಎನ್ಕೌಂಟ್ರೇ ಮಾಡಿಬಿಟ್ರಲ್ಲ, ಆ ಥರ ಎನ್ಕೌಂಟ್ರ್ ಮಾಡಬೇಕು. ಇವನೊಬ್ಬನೇ ಹೋಗಿ ಸಾಯಿಸಿ, ಇವನೊಬ್ಬನೇ ಹೋಗಿ ಅಲ್ಲಿ ಸುಟ್ಟಾಕಿದ್ದಾನೆ ಅನ್ನೋದಕ್ಕೆ ಹೇಳಕ್ಕೆ ಬರೋದಿಲ್ಲ. ಇವನ ಜೊತೆ ಟೀಮ್ ಇರ್ಬೋದು, ಅದನ್ನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ಗೊತ್ತಾಗುತ್ತೆ. ಬಟ್ ಅವನೊಬ್ಬನೇ ಮಾಡಿದ್ದಾನಂದರೆ ಅವನು ಇಷ್ಟು ಬೇಗ ಸಾಯಬಾರ್ದು. ಅವನಿಗೂ ನರಕ ತೋರಿಸೇ, ಪ್ರತಿ ಮೂಮೆಂಟ್ ನರಕ ತೋರಿಸಿ ಸಾಯ್ಬೇಕು ಅವನು. ಯಾಕಂದರೆ ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಮಾತಾಡ್ತಾರೆ ಒಳ್ಳೆ ಕೆಲಸ ಮಾಡಿದ್ರೆ? ನಮಗೇನು ದರ್ದ ಸುಮ್ಮನೆ ಮಾತಾಡೋಕ್ಕೆ? ಇಂಥ ಘಟನೆಗಳು ನಾಳೆ ಆಗಬಾರ್ದು. ಈ ಹೆಣ್ಣಿಗಾದಂಥ ಅನ್ಯಾಯ ಯಾವ ಹೆಣ್ಣಿಗೂ ಆಗಬಾರ್ದು. ಇಂಥ ಕಾಮುಕರು, ಇಂಥ ಪಿಶಾಚಿಗಳು, ಇಂಥ ಸ್ಯಾಡಿಸಮ್ಗಳು, ವಿಕೃತಿಗಳು ಪ್ರತಿ ಕಡೆನೂ ಇರ್ತಾರೆ, ಆದರೆ ಕಣ್ಣಿಗೆ ಕಾಣಂಗಿಲ್ಲ ಅಷ್ಟೇ. ಸೊ ಅಂಥವ್ರಿಗೆ ಗೊತ್ತಾಗಬೇಕಂದ್ರೆ ಇಂಥವ್ರನ್ನ ಲೈವ್ ಟೆಲಿಕಾಸ್ಟ್ ಮಾಡಿ ಸಾಮೂಹಿಕವಾಗಿ ಗಲ್ಲಿಗೇರಿಸ್ರಿ, ಸಾಮೂಹಿಕವಾಗಿ ಎನ್ಕೌಂಟ್ರ್ ಮಾಡಿರಿ. ಇಲ್ಲ ಸಾಮೂಹಿಕವಾಗಿ ಆ ಹೆಣ್ಣು ಎಷ್ಟೊಂದು ನರಕ ಅನುಭವಿಸಿ ಸತ್ತಿದ್ದಾಳೋ ಇವರು ಕೂಡ ಇಂಥವ್ರು ಕೂಡ ಅಷ್ಟೇ ನರಕ ಅನುಭವಿಸಿ ಸಾಯಿಸ್ರಿ. ಆವಾಗ ಆ ಹೆಣ್ಣುಗಳ ಸತ್ತೋಗಿರೋಂಥ ಆ ಹೆಣ್ಣಿನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ ಯಾರ್ಯಾರು ರೇಪಿಂದ ಸತ್ತೋಗಿರ್ತಾರೆ, ಮರ್ಡರ್ ಆಗಿರ್ತಾರೆ, ಮರ್ಡರ್ ಆಗಿರ್ತಾರೆ, ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ಸೊ ಈ ಮೂಲಕ ನಾನು ಎಲ್ಲ ಹೆಣ್ಮಕ್ಳಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದೇ ಒಂದು ಹುಡುಗನ ನಂಬಿ ಇಷ್ಟಪಡ್ತಿರೋ ಬಿಡ್ತಿರೋ, ತಂದೆ ತಾಯಿನ ಮಾತು ಕೇಳಿ, ಅಣ್ಣ ತಮ್ಮ ಫ್ಯಾಮಿಲಿ ಅವ್ರಿಗೆ ಗೌರವ ಕೊಡಿ. ಅವರು ಚಿಕ್ಕ ವಯಸ್ಸಿಂದ ನಿಮ್ಮನ್ನು ಸಾಕಿ ಸಲಹಿ ಬೆಳೆಸಿ ಅಷ್ಟೆಲ್ಲ ಅವರು ನಿಮಗೋಸ್ಕರ ಮಾಡಿದ್ರೆ ನೀವು ಅವ್ರು ಕೊಡೋಂಥ ಕೊಡುಗೆ ಇದೇನಾ? ಅಲ್ಲ, ಅವ್ರು ಸಣ್ಣ ವಯಸ್ಸಿಂದ ಸಾಕಿ ಸಲಹಿ ಬೆಳೆಸಿ ಚೆನ್ನಾಗಾಗಬೇಕು, ಚೆನ್ನಾಗಿರ್ಬೇಕಂತ ಬಯಸಿದ್ದು ಇದಕ್ಕೆ ಅವ್ರು ನಿಮ್ಮನ್ನು ಸುಟ್ಟು ಯಾವುದೋ ಒಂದು ಬ್ರಿಡ್ಜ್ ಕಡೆ, ಯಾವುದೋ ಒಂದು ನಿರ್ಜನ ಪ್ರದೇಶದಲ್ಲಿ ಬಿಸಾಕಿ ಹೋಗಿದ್ದನ್ನು ನೋಡೋಕೆ, ಯಾರೋ ಬಿಸಾಕಿ ನಿಮ್ಮನ್ನು ಹೋಗಿದ್ದನ್ನು ಅವ್ರು ನೋಡೋಕೆ. ಅದಕ್ಕೆ ನಿಮ್ಮ ತಂದೆ ತಾಯಿ ಫ್ಯಾಮಿಲಿ ಮುಖ್ಯ, ಯಾವುದೇ ಹುಡುಗನ ಜೊತೆ ಇಷ್ಟಪಡೋಕ್ಕಿನ. ಬಟ್ ಒಂದು ವೇಳೆ ತಂದೆ ತಾಯಿ ಮನೆಯಲ್ಲಿ ಎಲ್ಲ ಪರ್ಮಿಷನ್ ಇದ್ದರೂ ಕೂಡ ಒಂದು ಹುಡುಗ ಮದುವೆ ಆಗೋಕ್ಕಿಂತ ಮುಂಚೆ, ಮದುವೆ ಆದಮೇಲೆಲ್ಲ ನಾನು ಹೇಳ್ತಿರೋದು, ಮದುವೆ ಆಗೋಕ್ಕಿಂತ ಮುಂಚೆ ಅವನು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸೋ ಮಟ್ಟಿಗೆ ಯಾರೂ ಸಲಿಗೆ ಕೊಡಬೇಡಿ. ಯಾವುದೋ ಹುಡುಗಿ ಆಗಲಿ, ಒಬ್ಬ ಹುಡುಗ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸೋ ಮಟ್ಟಿಗೆ ನೀವು ಸಲಿಗೆನ ಕೊಡಬೇಡಿ, ಸಲಿಗೆನ ಹಚ್ಕೊಳ್ಕೋಬೇಡಿ. ಅದಕ್ಕೆ ಇದು ಅದೇ ಕಾರಣಕ್ಕಾಗಿರೋದು, ಸಲಿಗೆ ಕೊಟ್ಟಿರೋದಕ್ಕೆ ಇಷ್ಟೊಂದಾಗಿರೋದು. ಆ ಹುಡುಗಿನ ಯಾವಾಗಲೇ ನೀನು ಯಾರೋ ಹೋಗಂತೇಳಿ ದೂರ ತಳ್ಳಿಬಿಟ್ಟಿದ್ರೆ ಇಷ್ಟೊಂದು ಘಟನೆಗಳಾಗ್ತಾ ಇರಲಿಲ್ಲ. ಮತ್ತು ಇನ್ನೊಂದು, ಹುಡುಗನೇ ಆಗಿರಲಿ ಹುಡುಗಿನೇ ಆಗಿರಲಿ ಇಬ್ರಿಗೂ ಅನ್ವಯಿಸ್ತೈತಿ. ಸಲಿಗೆನ ಯಾರಿಗೂ ಅತಿಯಾಗಿ ಕೊಡಬೇಡಿ. ಸ್ಯಾಡಿಸಮ್ಗಳಿಗಂತರೂ ಮೊದಲು ಕೊಡಬೇಡಿ ಸಲಿಗೆ ಅಂತರೂ.
ಸೊ ಹಿಂಗೆಲ್ಲ ಇರುತ್ತೆ. ಮತ್ತು ಅಷ್ಟೇ ಅಲ್ಲ, ತಂದೆ ತಾಯಿಗಳೇನಿರ್ತೀರಿ, ಅಪ್ಪ ಅಮ್ಮ, ಮನೆಯಲ್ಲಿ ಅಪ್ಪ ಅಮ್ಮ ನನ್ನ ಮಗ ಆಗಲಿ ನನ್ನ ಮಗಳಾಗಲಿ ಏನು ಮಾಡ್ತಾಯಿದ್ದಾನೆ, ಟೈಮ್ಗೆ ಊಟ ಮಾಡ್ತಾಯಿದ್ದಾನ ತಿನ್ನ ಅದಂತಲ್ಲ ನೋಡೋದು. ನನ್ನ ಮಗ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ, ಏನೇನು ಮಾಡ್ತಾಯಿದ್ದಾನೆ, ಅವನ ಮೊಬೈಲಲ್ಲಿ ಏನೇನಿದೆ, ಅವನು ಸುತ್ತಮುತ್ತ ಅವನ ಫ್ರೆಂಡ್ ಸರ್ಕಲ್ ಯಾರ್ಯಾರಿದ್ದಾರೆ, ಅವನ ಪರಿಚಯಸ್ಥರು ಯಾರ್ಯಾರಿದ್ದಾರೆ, ಅವ್ನು ಹೆಂಗೆ ನಡೀತಾ ಇದೆ, ಅವನದು ಏನು ವಿಷಯ, ಏನು ಸಮಾಚಾರ ಅಂತ ಅಪ್ಪ ಅಮ್ಮ ಸ್ವಲ್ಪ ಎನ್ಕ್ವೈರಿ ಮಾಡಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ನೀವು. ಹೋಗ್ತಾನೆ ಬಿಡು ಬರ್ತಾನೆ, ಹೋಗ್ತಾಳೆ ಬಿಡು ಬರ್ತಾಳೆ, ಏನು ಮಾಡ್ತಾಳೋ ಏನೋ, ಏನು ಮಾಡ್ತಾನೇನೋ ಯಾರಿಗೆ ಗೊತ್ತು. ನೀವು ನಿಮ್ಮ ಕೆಲಸ ಆಗದ್ಲ, ಆ ಟೆನ್ಷನು ಅದು ಇದು ಹಾಳ್ಮೂಳು ಅಂತೇಳಿ ನೀವು ಅದ್ರೊಳಗೆ ಬಿದ್ದುಬಿಡ್ತೀರಿ, ತಲೆನೇ ಕೆಡಿಸ್ಕೊಳ್ಳೋದಲ್ಲ. ಅದಕ್ಕೆ ಹೆಂಗೆ ಆಗ್ತವೆ. ಪೇರೆಂಟ್ಸು ಮಕ್ಕಳ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಹಾಗಂತೇಳಿ ಪೇರೆಂಟ್ಸ್ಗೆ ಮಕ್ಕಳು ಕೂಡ ಯಾವುದೇ ಕಾರಣಕ್ಕೂ ಗೌರವ ಕೊಡದೇನೂ ಇರಬೇಡಿ. ಮತ್ತು ಒಂದು ಜೀವನ, ಯಾರೇ ಆಗಲಿ, ಒಂದು ಜೀವನ, ಸತ್ತೋಗಿರೋ ಜೀವನ ಬದುಕ್ಸೋಕ್ಕೆ ನಿನ್ನ ಕೈಲಿ ಆಗಲ್ಲ ಅಂದರೆ, ಈ ಮಾತು ನಾನು 1000 ಸಲ ಹೇಳ್ಬಿಟ್ಟಿದ್ದೀನಿ. ಸತ್ತೋಗಿರೋ ಜೀವನ ಬದುಕ್ಸೋಕ್ಕೆ ನಿನ್ನ ಕೈಲಿ ಆಗಲಿಲ್ಲ ಅಂದರೆ, ಅದು ಗಂಡೆ ಆಗಲಿ ಹೆಣ್ಣಾಗಲಿ ಯಾರೇ ಆಗಲಿ, ಬದುಕಿರೋವಂಥ ಜೀವನ ಸಾಯಿಸೋಕ್ಕೂ ಯಾರಿಗೂ ಇಲ್ಲ, ಯಾವನಿಗೂ ಇಲ್ಲ. ಮಾತು ಹೇಳೋಕೆ ಇಷ್ಟಪಡ್ತೀನಿ. ಮುಂದಿನ ದಿನಮಾನದಲ್ಲಿ ಇದು ಘಟನೆ ಯಾವ ಮಟ್ಟಿಗೆ ಪಡೆದುಕೊಳ್ಳುತ್ತೋ ಏನಾಗುತ್ತೋ ನನಗೆ ಗೊತ್ತಿಲ್ಲ. ನೋಡೋಣ. ನಿಮ್ಮ ಅಭಿಪ್ರಾಯಗಳು ತಿಳಿಸ್ಬೋದು. ಜಾಗ್ರತೆ.